ಭೂಮಿಯಲ್ಲಿ ಸಾಧನೆಯನ್ನು ಮಾಡಿರುವಂತಹ ಅಮ್ಮಾಪುರದ ಪ್ರತಿಭೆ ರವಿ ಜಾಳ್ವಾರ್ ಇವರು ಬೆಂಗಳೂರಿನಲ್ಲಿ ಗಾರೆ ಕೆಲಸದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಮಲ್ಲಕಂಬವನ್ನು ಖರೀದಿಸಿ ಪೇಟಮ್ಮಾಪುರದ ಮಕ್ಕಳಿಗೆ ತರಬೇತಿಯನ್ನು ನೀಡಿರುವಂತಹ ರವಿ ಜಾಳ್ವಾರ್ ಅವರಿಗೂ ತಂದೆ ತಾಯಪ್ಪ ತಾಯಿ ಮಲ್ಲಮ್ಮ ತುರ್ಕೂರು ತಾಲೂಕಿನ ಪೇಟಮ್ಮಾಪುರ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ರವಿ ಜಾಳ್ವಾರ್ ಯೋಗ ಮತ್ತು ಮಲ್ಲಗಂಬದಲ್ಲಿ ಆ ಪ್ರತಿಭೆ ಸಾಧನೆಯನ್ನು ಮಾಡುತ್ತಿರುವುದು ಅನುಕರಣೀಯ. ಪೇಟಮ್ಮಾಪುರದ ತಲೆಮಾರು ಶಾಲೆಯಲ್ಲಿ SSLC-ವರೆಗೆ ಅಧ್ಯಯನವನ್ನು ಮಾಡಿ ಅನಾರೋಗ್ಯದಿಂದ ಪೀಡಿತರಾಗಿರ್ತಕ್ಕಂಥ ರವಿ ಚಿಕಿತ್ಸೆ ಪಡೆಯಲು ಯಾತ್ರೆ ನಗರದಲ್ಲಿರುವಂತಹ ಹಣ್ಣು ವ್ಯಾಪಾರ ಮಾಡುತ್ತಿದ್ದ ತಂದೆ ಬಳಿ ಬಂದರು. ಆರೋಗ್ಯ ಸುಧಾರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅಂತ ಒಂದು ಸಮಯದಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಹಣ ಕೂಡ ಆ ಹತ್ರ ಇರಲಿಲ್ಲ. ಆಗ ನೆರವಿಗೆ ಬಂದಂಥ ಯೋಗ ಸಾಮಾಜಿಕ ಜಾಲತಾಣಗಳು ಮತ್ತು ಪುಸ್ತಕಗಳ ಮಾಹಿತಿಯಿಂದ ಸ್ವಯಂ ಯೋಗವನ್ನು ಕಲಿಯತೊಡಗಿದರು. ಕ್ರಮೇಣ ಆರೋಗ್ಯವನ್ನು ಸುಧಾರಿಸಿಕೊಂಡು ಸದೃಢರಾಗಿರುವಂಥ ರವಿ ತಾನು ಕಲಿತ ಯೋಗವನ್ನು ಇತರರಿಗೂ ಕೂಡ ಕಲಿಸಬೇಕು ಅಂತಕ್ಕಂಥ ಒಂದು ಮಾದಾಸೆಯಿಂದ ಅವರು ಯೋಗದಲ್ಲಿ ತೊಡಗಿಸಿಕೊಂಡರು. ಕ್ರಮೇಣ ಆರೋಗ್ಯವನ್ನು ಸುಧಾರಿಸಿ ಸದೃಢರಾಗಿರುವಂಥ ರವಿ ಜಾಳ್ವಾರ್ ಅವರು ತಮ್ಮ ಒಂದು ಶಾಲೆಯ ಪುಟ್ಟ ವಿದ್ಯಾರ್ಥಿಗಳಿಗೆ ಯೋಗವನ್ನು ಕಲಿಸಿದ್ದಾರೆ. ಮಲ್ಲಕಂಬದ ತರಬೇತಿಯನ್ನು ಕೂಡ ನೀಡ್ತಾ ಇದ್ದಾರೆ. ತಾನು ಕಲಿತ ಯೋಗವನ್ನು ಇತರರಿಗೂ ಕೂಡ ಕಲಿಸಿಕೊಡಗಿರ್ತಕ್ಕಂಥ ದಿನಾಲು ಯೋಗದಲ್ಲಿ ಯಾದಗಿರಿ ನಗರದ ಲುಂಬಿನಿ ವನದಲ್ಲಿ ಬೆಳಗಿನ ಸಮಯದಲ್ಲಿ ಉಚಿತವಾಗಿ ಯೋಗವನ್ನು ಕಲಿಸತಕ್ಕಂಥ ರವಿ ಜಾಳ್ವಾರ್ ಅವರು ಕಳೆದ 4 ವರ್ಷಗಳಲ್ಲಿ 200ಕ್ಕೂ ಹೆಚ್ಚು ಜನರಿಗೆ ಯೋಗವನ್ನು ಹೇಳಿಕೊಟ್ಟಿದ್ದಾರೆ. ಪ್ರತಿದಿನ ಬೆಳಗ್ಗೆ 2 ಗಂಟೆ ಯೋಗಾಭ್ಯಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ರಮೇಣ ಜನರು ಇವರಿಗೆ ರವಿಯವರಿಗೆ ಅಷ್ಟಿಷ್ಟು ಹಣವನ್ನು ನೀಡಿ ಕಾಲೇಜು ಕಲಾ ಹೀಗೆ ಅನೇಕ ರೀತಿಯಿಂದ ಸಲಹೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಯಾದಗಿರಿ ಸರ್ಕಾರಿ PU ಕಾಲೇಜಿನಲ್ಲಿ ಪಾಸ್ ಆಗಿರುವಂತಹ ಖಾಸಗಿ ಕಾಲೇಜಿನಲ್ಲಿ BA ಓದುತ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ತಮ್ಮ ಒಂದು ಯೋಗ ತರಬೇತಿಯನ್ನು ಜೊತೆಗೆ ಮಲ್ಲಗಂಬ ಒಂದು ತರಬೇತಿಯನ್ನು ನೀಡ್ತಾ ಇದ್ದಾರೆ. ಯೋಗ ಮಾಡುತ್ತಿರುವಾಗ ಒಳ್ಳೆ ಸ್ನೇಹಿತರು ನೆಲದ ಮೇಲೆ ಯೋಗ ಏನು ಮಾಡಬಹುದು ಅಂತಕ್ಕಂಥ ಒಂದು ಗಂಬದ ಮೇಲೆ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನೆಲದ ಮೇಲೆ ಮಾಡುವ ಯೋಗವನ್ನ ಮಲ್ಲಗಂಬದ ಮೇಲೆ ಯೋಗವನ್ನ ಮಾಡಲಿಕ್ಕೆ ಎಲ್ಲ ಮತ್ತು ವಿದ್ಯಾರ್ಥಿಗಳನ್ನ ತಯಾರಿಯನ್ನು ಮಾಡಿರುವಂತಹ ರವಿ ಜಾಳ್ವಾರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೋತ್ಸಾಹಿಸೋಣ. ಅದೇ ರೀತಿಯಾಗಿ ಕಂಬದ ಮೇಲೆ ಯೋಗವನ್ನು ಮಾಡ್ತಾ ಸವಾಲು ಹಾಕ್ತಾ ಕಂಬದ ಮೇಲೆ ಯೋಗವನ್ನು ಕಲಿಸ್ತಕ್ಕಂಥ ಪುಟಾಣಿಗಳಿಗೆ ಯೋಗವನ್ನು ಕಲಿಸಿದ್ದಾರೆ. ರವಿ ಮತ್ತು ಸಾಮಾಜಿಕ ಜಾಲತಾಣಗಳ ನೆರವಿನಿಂದ ಮಲ್ಲಗಂಬವನ್ನು ಕಲಿಯಲಿಕ್ಕೆ ಪ್ರಾರಂಭಿಸಿದ್ದಾರೆ. ಮುಂದಿನ ವನದ ಗಿಡದ ಉಳಿಕೆಯ ಆಧಾರದ ಮಲ್ಲಗಂಬ ಅಭ್ಯಾಸ ಮಾಡ್ತಾ ತೊಡಗ್ತಾ ನಂತರ ಬರಬರ್ತಾ ನಮ್ಮ ಶಿಶುರು ಹೊಡೆದಿರ್ತಕ್ಕಂಥ ಗಿಡಗಳಲ್ಲಿ ತಮ್ಮ ಮಲ್ಲಗಂಬದ ತಯಾರಿಯನ್ನು ಮಾಡಿ ನಂತರ ಮಲ್ಲಗಂಬವನ್ನು ತಮ್ಮ ಒಂದು ಸಂಪಾದನೆಯಿಂದ ಖರೀದಿಸಿ ಗಿಡದ ಕೆಲವನ್ನು ಕೊಟ್ಟಿರುವಂತಹ ರವಿ ಜಾಳ್ವಾರ್ ಅವರು ಕಂಬದ ಮೇಲೆ ಯೋಗವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ಈಗ ರಾಜ್ಯದ ಮುಂಚೂಣಿಯಲ್ಲಿ ಮಲ್ಲಗಂಬದ ತರಬೇತುದಾರರಾಗಿದ್ದಾರೆ. ಪೇಟಮ್ಮಾಪುರದಲ್ಲಿ ವಾರಕ್ಕೆ 1 ಬಾರಿ ಆಗಮಿಸಿ ಮಕ್ಕಳಿಗೆ ಮಲ್ಲಗಂಬದ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ ನಿತ್ಯ ಯೋಗ ಮತ್ತು ಮಲ್ಲಗಂಬದ ತರಬೇತಿಯನ್ನು ನೀಡ್ತಾ ಕೆಲಸದ ಸಮಯದ ಕಾಲಾವಕಾಶದಲ್ಲಿ ಏನಪ್ಪದ ತರಬೇತಿಯನ್ನು ನೀಡ್ತಾ ಬಡವರಿಗೆ ಅನಾಥರಿಗೆ ಉಚಿತವಾಗಿ ಹೇಳಿಕೊಡ್ತಕ್ಕಂಥ ಒಂದು ಕೆಲಸವನ್ನ ರವಿ ಜಾಳ್ವಾರ್ ಅವರು ಮಾಡ್ತಾ ಇದ್ದಾರೆ. ಯೋಗದಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಆಟಗಾರರು ಒರಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಪಂದ್ಯಾವಳಿಯಲ್ಲಿ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿ ಗಮನವನ್ನು ಸೆಳೆದಿದ್ದಾರೆ. ಇವರ ಅನೇಕ ಜನ ಸರ್ಕಾರಿ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಯೋಗದಲ್ಲಿ ರಾಜ್ಯ ಮಟ್ಟಕ್ಕೂ ಕೂಡ ನಾವು ಮಾಡಿಸಲೇಬೇಕಾಗ್ತದೆ. ಇವರ ಮಲ್ಲಗಂಬ ತಂಡ ರಾಜ್ಯದಲ್ಲಿ ಹೆಸರು ಮಾಡುತ್ತಿದೆ. ರಾಜ್ಯದ ವಿವಿಧೆಡೆ ಪ್ರದರ್ಶನವನ್ನು ನೀಡಿ ಉತ್ತಮ ಪ್ರದರ್ಶನವನ್ನು ನೀಡಿದಂಥ ಕ್ರಮದಲ್ಲಿ 24-25ನೇ ಸಾಲಿನ ಅಂಕುತ್ಸವದಲ್ಲಿ ಕೂಡ ತಂಡ ಮಲ್ಲಗಂಬ ಸಾಹಸ ಶಿಕ್ಷಣ ಮಾಡಿ ರಾಜ್ಯಪಾಲ ತಾವರ್ಚಂದ್ ರವರಿಂದ ರಾಜ್ಯಪಾಲರಿಂದ ಮಲ್ಲಗಂಬದ ಪಿರಾಮಿಡ್, ಬಜರಂಗಿ, ದಶರಂಗಿ, ನಟರಾಜ, ಒಳಗವಂಟಿ, ಪರದೆ ಇತರೆ ಪೈಕಿಗಳಲ್ಲಿ ತಂಡದ ಆಟಗಾರರಿಗೆ ಪ್ರದರ್ಶನವನ್ನು ನೀಡ್ತಾ ಮೆಚ್ಚುಗೆಯನ್ನು ಕೊಟ್ಟಿರುವಂತಹ ರವಿ ಜಾಳ್ವಾರ್ ಅವರಿಗೆ ಪುಷ್ಪವಾಗಿರ್ತಕ್ಕಂಥ ಅಭಿನಂದನೆಗಳು. ಮಲ್ಲಗಂಬವನ್ನು ಗೆಲ್ಲಿಸಲಿಕ್ಕೆ ಗಾರೆ ಕೆಲಸವನ್ನು ಮಾಡಿ ರವಿ ಅವರು ಕೂಡ ಗಿಡದ ಮೇಲೆ ಮಲ್ಲಗಂಬವನ್ನು ಪ್ರಾಕ್ಟೀಸ್ ಮಾಡಿ ಮಲ್ಲಗಂಬವನ್ನು ಗೆಲ್ಲಿಸಿ ತಮ್ಮ ಒಂದು ಗ್ರಾಮದ ಮಕ್ಕಳಿಗೆ ತಮ್ಮ ಒಂದು ತರಬೇತಿಯನ್ನು ನೀಡುತ್ತಿರ್ತಕ್ಕಂಥ ರವಿ ಜಾಳ್ವಾರ್ ಅವರಿಗೆ ಮತ್ತೊಮ್ಮೆ ಭಾರತ ವತಿಯಿಂದ ಹಾಗೂ ಸೌಕರ್ಯದ ಸಮಸ್ತ ನಾಗರಿಕರ ವತಿಯಿಂದ ಹೆಚ್ಚಿರತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ನಗರ ನಾಡು
ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ನೆನೆಸ್ಕೊಳ್ತಾ ಇದ್ದಾನೆ.